ತಮ್ಮ ಸುಂದರವಾದ ಕಂಠದಿಂದ ಪ್ರಾರ್ಥನೆ ನಡೆಸಿಕೊಟ್ಟಂಥ ನಿವೃತ್ತ ಶಿಕ್ಷಕರಾದಂಥ ಮನೋಹರ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, 72ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಡಿ ಗುಂಡಪ್ಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ದೀಪಕ್ ಅವರು ದೀರ್ಘವಾಗಿ ಮುದ್ರಣ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಪತ್ರಿಕಾ ರಂಗದಲ್ಲಿ ತಮ್ಮದಾದ ರೀತಿಯಲ್ಲಿ ಖಡ್ಗಕ್ಕಿಂತ ಲೇಖನಿ ಮೇಲೆ ನಾವು ಏನು ಹೇಳ್ತೀವಿ ಆ ರೀತಿ ಅದ್ಭುತ ಲೇಖನಗಳನ್ನು ಬರೆಯುವ ಮೂಲಕ ಸೇವೆಯನ್ನು ಸುಮಾರು 25-26 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಬಹುಶಃ ವಿಶ್ವದ ಇತಿಹಾಸದಲ್ಲಿ ಪತ್ರಿಕಾ ವರದಿಗಾರನಾಗಿ ಎಕ್ಸಿಕ್ಯೂಟಿವ್ ಎಡಿಟರಾಗಿ ಒಂದು ಪ್ರಮೋಷನ್ ಪಡೆಯುವ ಮೂಲಕ ಪ್ರಥಮ ವರದಿಗಾರರಾಗಿ ನಾನು ಇಚ್ಛೆಪಡ್ತೇನೆ. ಅವರ ಒಂದು ಕಾರ್ಯವನ್ನು ಮಾತ್ರ ಸಿದ್ಧಿಯಾಗಿದೆ. ಸ್ನೇಹಿತರೆ, ನಾನು ಸಂಘಗಳನ್ನು ಸೇವೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕೆಲವು ಲೇಖನಗಳನ್ನು ಕೃತಿಗಳನ್ನು ಬರೆಯುವ ಮೂಲಕ ಮೈಸೂರು ಚಾಮರಾಜನಗರ ಇತಿಹಾಸದ ಬಗ್ಗೆ ಆಗಿರ್ಬೋದು, ರೈತರ ಬಗ್ಗೆ ಆಗಿರ್ಬೋದು, ಇಷ್ಟು ದಿನಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಒಂದು ಸಂಘರ್ಷ ಬುಡಕಟ್ಟಿನ ಕಾಡಿನ ಬಗ್ಗೆ ಆಗಿರ್ಬೋದು, ಕೃತಿಗಳನ್ನು ಬರೆಯುವ ಮೂಲಕ ಇವತ್ತು ಕೂಡ ಕಳೆದ ಒಂದು ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥ ಹಿರಿಯ ವರದಿಗಾರರು, ಹಿರಿಯ ಪತ್ರಕರ್ತರುಗಳಂತ ಅವರಿಗೆ ಹಾಗೂ ಶ್ರೀಮತಿ ರೇಣುಕಾಂಬ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಸಲಹೆಗಳನ್ನು ಕೊಟ್ಟಂಥ ವ್ಯಕ್ತಿತ್ವ ಅವರು ಶ್ರೀಮತಿ ರೇಣುಕಾಂಬ ಅವರು